ಇವತ್ತು ನಮ್ಮ ಬಿಜೆಪಿ ರಾಜ್ಯ ಅಧ್ಯಕ್ಷ ಆದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸರ್ಕಾರ ವಿರುದ್ಧವಾಗಿ ಹಾಗೂ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ರೈತರು ಯಾವ ಥರ ಬೆಂಬಲ ಬೆಲೆ ಇಲ್ದಂಗೆ ಯಾವ ಥರ ಹೋರಾಟ ಮಾಡ್ತಿದ್ದಾರೆ, ಬೆಳಗಾಂ ಜಿಲ್ಲೆಯಲ್ಲಾಗ್ಬೋದು ಅಥವಾ ಮೇಲ್ಗಡೆ ಕರ್ನಾಟಕ ಜಿಲ್ಲೆಗಳಲ್ಲಿ ಯಾವ ಥರ ಎಲ್ಲ ನಡೀತಿದೆ ಅಂತ ತಾವೆಲ್ಲ ನೋಡಿರ್ಬೋದು. ಇವತ್ತು ಬೆಳಗಾಂ ಆದಿ ಇವತ್ತು ಸೆಷನ್ ಏನು ಸ್ಟಾರ್ಟ್ ಆಗ್ತಿದೆಯೋ ಅಲ್ಲೂ ನಮ್ಮ ಎಲ್ಲ ನಾಯಕರು ಈ ವಿಚಾರವನ್ನು ಎತ್ತಿ ಅಲ್ಲೂ ಹೋರಾಟ ಮಾಡ್ತಾರೆ. ನಾಳೆ ಕನಿಷ್ಠ ಪಕ್ಷ ಒಂದು 25,000-30,000 ರೈತರು ಸೇರಿ ಅಲ್ಲಿ ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ನಾವಿಲ್ಲಿ ಜಿಲ್ಲೆಯಲ್ಲೂ ನಮ್ಮ ರೈತರ ಒಂದು ಸಂಕಷ್ಟಕ್ಕೆ ಒಂದು ಪರಿಹಾರ ಕೊಡೋಕ್ಕೆ ಇವತ್ತು ನಮ್ಮ ತಹಸೀಲ್ದಾರ್ ಹತ್ರ ಬಂದು ಅವರಿಗೆ ಮನವಿಯನ್ನು ಮಾಡಿ ನಮಗೆ ರೈತರಿಗೆ ಒಂದು ಪರಿಹಾರ ಕೊಡಬೇಕು ಅಂತ ಇವತ್ತು ನಮ್ಮ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಬೆಂಬಲ ಬೆಲೆಯನ್ನು ಕೊಡಬೇಕು. ಮುಖ್ಯವಾಗಿ ಬೆಂಬಲ ಬೆಲೆ ಕೊಟ್ಟರೆ ಅವ್ರಿಗೆ ಏನು ಇವತ್ತು ಬೆಲೆ ಹಾನಿ ಆಗಿದೆ ಅದಕ್ಕೂ ಒಂಥರ ಬೆಲೆ ಕಟ್ಟಿ ಹಾಳಾದಂಥ ಒಂದು ಬೆಳೆಗೂ ಒಂದು ಪರಿಹಾರವನ್ನು ಕೊಡಬೇಕು ಸರ್ಕಾರ ಅಂತ ಮುಖ್ಯವಾಗಿ ನಮ್ದು ಈ ಎರಡು ವೇದಿಕೆಯನ್ನು ಬೇಡಿಕೆಯನ್ನು ಇಕ್ಕಿದ್ದೀವಿ. ಮುಖ್ಯವಾಗಿ ಹಾಗೂ ರೈತರಿಗೂ ಆಗಲೇ ಉಚಿತ ಕರೆಂಟ್ ಕೊಡ್ತಿದ್ದಾರೆ, ಬಟ್ ಆದ್ರೂ ಆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಆಗಾಗ ಕಟ್ ಮಾಡೋದು ರೈತರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಕರೆಂಟ್ ಕೂಡ ಅವರಿಗೆ ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ. ಹೋರಾಟ ಎಲ್ಲಿಂದ ನಡೆಯುವುದು? ಇವತ್ತು ಹೋರಾಟ ಇವತ್ತು ರೈತರ ಪರ ಹೋರಾಟ ಮಾಡಕ್ಕೆ ಸಾಂಪ್ರದಾಯವಾಗಿ ಗಾಡಿಯಲ್ಲಿ ಬಂದಿದ್ದಂಥದ್ದು ಈ ಒಂದು ಹೋರಾಟದ ಒಂದು ಪ್ರಮುಖವಾದಂಥ ಒಂದು ಚರ್ಚೆ ಆಗ್ಬೇಕು ಅಂತಾನೆ ಈ ತರದ್ ಮಾಡಿರೋದು. ಇವತ್ತು ಮುಖ್ಯವಾಗಿ ನಾವು ಚೌಡೇಶ್ವರಿ ಒಂದು ದೇವಸ್ಥಾನದಿಂದ ತಾಲೂಕು ಆಫೀಸ್ ತನಕ ಇವತ್ತು ನಮ್ಮ ಒಂದು ನಡೆ ಇತ್ತು. ಆ ನಡೆ ನಂತರ ನಮ್ಮ ಒಂದು ತಹಸೀಲ್ದಾರಿಗೆ ಇವತ್ತು ನಾವು ಈ ಮನವಿಯನ್ನು ಕೊಟ್ಟಿದ್ದೀವಿ.